ಎಲ್ರಿಗೂ ನಮಸ್ಕಾರ, ಶುಭೋದಯ. ನನ್ನ ಹೆಸರು ಸಂಗೊಳ್ಳಿ ಸೋಮಣ್ಣ ಅಂತೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ NGO ವತಿಯಿಂದ ಬಂದಿದ್ದೀನಿ. ಇಲ್ಲಿ ಸಹಕಾರ ಇಲಾಖೆ ಅಡಿಯಲ್ಲಿ ಬರುವ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳಿಗೆ, ಸಂಘ ಸಂಸ್ಥೆಗಳಿಗೆ ಮತ್ತು ಫೈನಾನ್ಸ್ಗಳಲ್ಲಿ ಸಂವಿಧಾನ ಬೋರ್ಡನ್ನು ಹಾಕಬೇಕಂತೇಳಿ ಸಹಕಾರ ಇಲಾಖೆಯಿಂದ ಆದೇಶವಿದೆ. ಅದರ ಜೊತೆಗೆ ಹಾಲು ಉತ್ಪಾದಕರ ಸಂಘಗಳಲ್ಲಿ ಈ ಬೋರ್ಡನ್ನು ಹಾಕೋಬೇಕಂತೇಳಿ KMF MD ಅವ್ರ ಕಡೆಯಿಂದ ಆದೇಶ ಇದೆ. ರಾಜ್ಯದಿಂದ ಇವೆರಡೂ ಕೂಡ ಆರ್ಡರ್ ಇದೆ. ಅದೇ ರೀತಿ ಕೂಡ ನಿನ್ನೆ ನಾವು ಹೋದ ತಿಂಗಳು ಉಡುಪಿಯಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡಿದ್ದೀವಿ. ಉಡುಪಿಯಲ್ಲಿ DC ಅವರಿಗೆಲ್ಲ ತಿಳಿಸಿದ್ವಿ. ಇಲ್ಲಿ ಕೂಡ ನಿನ್ನೆ DC ಅವರಿಗೆ ನಾವು ಇದನ್ನು ತೊಗೊಂಡಿದ್ದೀವಿ, ಅಪಾಯಿಂಟ್ಮೆಂಟನ್ನು. ನಿನ್ನೆ ಸಿಕ್ಕಿಲ್ಲ, ಇವತ್ತು ಸಿಗ್ತಾನೆ ಅಂತ ಹೇಳಿದ್ದಾರೆ. ನಿಮ್ಮ ಪ್ರೆಸ್ ಮೀಟ್ ಮುಗಿಸ್ಕೊಂಡು DC ಅವ್ರಿಗೆ ಭೇಟಿ ಆಗ್ತೀವಿ. ಈ ಥರ ಹಾಂ ಸರ್, ಸಂವಿಧಾನ ಜಾಗೃತಿ ಮಾಡೋದು ರಾಜ್ಯಾದ್ಯಂತ ನಮಗೆ ಇದೆ ಸರ್, ಆದೇಶ ಇದೆ. ಈಗ ಆಲ್ರೆಡಿ 28 ಜಿಲ್ಲೆಯಲ್ಲಿ ಮಾಡಿದ್ದೀನಿ. ಇನ್ನೊಂದು 3-4 ಜಿಲ್ಲೆ ಖಾಲಿ ಉಳಿದಿದೆ ಅಷ್ಟೇ. ನೇತಾಜಿ ಅವೇರ್ನೆಸ್ ಸರ್, ಅಲ್ಲಿ ಹೋಗಿ ಅವ್ರಿಗೆ ಹೇಳಿಬಿಟ್ಟು ಇದನ್ನು ಹಾಕೊಳ್ಳಿ ಅಂತ ಹೇಳ್ತಾರೆ. H. ಮಹದೇವಪ್ಪರು ಮತ್ತು ಸಿದ್ದರಾಮಯ್ಯರದ ಆದೇಶ ಇದೆ. ಇಲ್ಲ ಸರ್, ಚಾರ್ಜಸ್ ಇದೆ, 2,500 ರೂಪಾಯಿ ಚಾರ್ಜಸ್ ಇದೆ. ಎಲ್ಲ ಕಡೆಗೆ ಹಾಕೋಬೇಕಂತ ಮೇಲಿಂದನೇ ಆದೇಶ ಇದೆ, ಸರ್ಕಾರದಿಂದ ಆದೇಶ ಇದೆ, ಮಾಡ್ತಾ ಇದೆ ಸರ್. ಹಾಂ, ನಮ್ಮ ಹತ್ರ ತಗೋಬೇಕಂತ ಆದೇಶ ಇದೆ ಸರ್. ಕಾಪಿ ಇದೆ, ಮೇಲಿಂದ ಇದೆ ಸರ್. ಕಾಪಿ ಮಾಡ್ಕೋಬೋದು, ಅವ್ರವ್ರು ಇಷ್ಟ ಮಾಡ್ಕೋಬೋದು. ಇಲ್ಲ ಸಪ್ರೇಟ್ ಡಿಫ್ರೆಂಟ್ ಒಂದೊಂದು ಇಲಾಖೆಯಿಂದ ಸಪ್ರೇಟ್ ಇದೆ. ತಮಗೆ ಯಾಕೆ ವಿಷಯ ತಿಳಿಸ್ತಾ ಇದ್ದಾರೆ ತಮಗೆ ಹೇಳಿಬಿಟ್ಟು ಎಲ್ಲ ಕಡೆ ನಾವು ಮಾಡ್ತಾ ಇರೋದು. ಸುಮಾರು ಎಲ್ಲ ಜಿಲ್ಲೆ, ಒಂದು 25 ಜಿಲ್ಲೆಯಲ್ಲೆಲ್ಲ ನಿಮ್ಮ ಮಾಧ್ಯಮೇತರರಿಗೆ ತಿಳಿಸ್ಬಿಟ್ಟೆ ನಾವು ಮಾಡ್ತಾ ಇರೋದು. ಈ ಸರ್, ಈ ಬೇರೆ ಕಡೆ ಮಾಡ್ಕೋಬೋರು ಜಾಸ್ತಿ ಆಗುತ್ತೆ. ನಮ್ಮದು ಏನೋ I2 ಎಲ್ಲ ಕ್ವಾಲಿಟಿ ಎಲ್ಲ ನೀವು ನೋಡ್ಬೋದು. ಅಲ್ಲಿ ನಾವು ಯಾರಿಗೂ ಒತ್ತಾಯ ಮಾಡಿಲ್ಲ. ಒಟ್ಟು ಅವ್ರ ಅಧಿಕಾರಗಳದ್ದು ಏನಿದೆ, ಆದೇಶ ಪತ್ರ ಇದೆಯಲ್ಲ, ಅದನ್ನು ನೋಡ್ಕೊಂಡು ಅವ್ರು ಮಾಡ್ತಾರೆ. ಒಂದು 90% ವರ್ಕ್ ಆಗ್ತದೆ. 80 to 90% ವರ್ಕ್ ಆಗುತ್ತೆ. ಏನು ಹೇಳಿ, 25 ಜಿಲ್ಲೆಯಲ್ಲಿ ಮಾಡಿದ್ದೀವಿ ಸರ್. ಇಲ್ಲಿ 1400 ಇದೆ. 1400 ಇದೆ ಡೇಟಾ ಇದೆ. ಇನ್ನೂ ಇಲ್ಲ, ತಮಗೆ ತಿಳಿಸ್ಬಿಟ್ಟೆ ಮಾಡ್ತಾ ಇರೋದು. ನಿಮಗೆ DC ಅವರಿಗೆ ಎಲ್ಲರಿಗೂ ತಿಳಿಸ್ಬಿಟ್ಟೆ ಮುಂದೆ. ಹಾಂ, ಇವಾಗಿಂದ ಸ್ಟಾರ್ಟ್, ಏಪ್ರಿಲ್ 1 ಸ್ಟಾರ್ಟ್ ಮಾಡ್ತೀವಿ. DR ಸಾಹೇಬರಿಗೆ, DC ಅವರಿಗೆ, AR ಸಾಹೇಬರಿಗೆ ಮತ್ತು KMF MD ಅವರಿಗೆ ಎಲ್ಲ ಮಾಹಿತಿ ಮುಟ್ಟಿಸಿದ್ದೀವಿ. ಅದೇ ರೀತಿ ಕೂಡ ಉಡುಪಿಯಲ್ಲಿ ಮಾಡಿದ್ದು ನಿಮಗೆ ತೋರಿಸಿದ್ನಲ್ಲ, UT ಖಾದರ್ ಸಾಹೇಬರಿಗೂ ಕೂಡ ತಿಳಿಸಿದ್ದೀವಿ, ತಾವು ನೋಡ್ಬೋದು. ಇಲ್ಲಿ ಆದೇಶ ಕಾಪಿಗಳು ಕೂಡ ಅದ. ಸಹಕಾರ ಇಲಾಖೆ ಅಡಿಯಲ್ಲಿ ಬರುವ ಕೋಆಪರೇಟಿವ್ ಸೊಸೈಟಿಗಳು, ಪತ್ತಿನ ಸಹಕಾರ ಸಂಘಗಳು, ಶಿಕ್ಷಕರ ಸಹಕಾರ ಸಂಘಗಳು, NGOಗಳು, ಟ್ರಸ್ಟ್ಗಳು, ಫೌಂಡೇಶನ್ಗಳು ಮತ್ತು ಫೈನಾನ್ಸ್ಗಳು ಅಲ್ಲೆಲ್ಲವೂ ಇದನ್ನು ಹಾಕೊಳ್ಳೇಬೇಕಂತ ಆದೇಶ ಮಾಡಿದ್ದಾರೆ. ಅದರ ಜೊತೆಗೆ ಹಾಲಿನ ಡೈರಿಗಳಲ್ಲಿ ಏನೋ ಬರ್ತಾವಲ್ಲ ಉತ್ಪಾದಕರ ಸಂಘಗಳು, ಅಲ್ಲಿ ಕೂಡ ಇದನ್ನು ಹಾಕೋಬೇಕಂತ ಆದೇಶ ಮಾಡಿದ್ದಾರೆ. ಅದಕ್ಕೆ ಏಪ್ರಿಲ್ 1 ನಾವು ಸ್ಟಾರ್ಟ್ ಮಾಡ್ಬೇಕಂತೇಳಿ ತಮಗೆಲ್ಲ ತಿಳಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಏನು ಹೇಳಿ, ಹಾಗಿಲ್ಲ ಸರ್, ಅಲ್ಲಿಂದ ಏನು ಟೆಂಡರ್ ಇರುತ್ತೆ ಅಲ್ವಾ, ವಿಧಾನಸೌಧದಿಂದ ಅಲ್ಲಿ ಕರೆದಿರ್ತಾರೆ ಸರ್. NGO ಅಂದ್ರೆ ತಮಗೆ ಗೊತ್ತಲ್ಲ, ನಾನು ಗೌರ್ಮೆಂಟ್ ಆರ್ಗನೈಸೇಷನ್, ಗೌರ್ಮೆಂಟ್ದಿಂದ ಏನೇನು ಈ ಸಂಪುಟ ಸಭೆಯಲ್ಲಿ ಏನು ನಡೀತದೆ ಸರ್. ಶೂ ವಿತರಣೆ ಇತ್ತು ಸರ್. ಈಗ ಬರುವಂಥ May, June, Julyಯಲ್ಲಿ ಶೂ ವಿತರಣೆ. ಮೊನ್ನೆ 104 ಕೋಟಿಯನ್ನು ಶೂ ವಿತರಣೆಗೆ ಬಿಡುಗಡೆ ಮಾಡಿದ್ದಾರೆ. 104 ಕೋಟಿ, 32,65,000 ಮಕ್ಕಳು. ಆ ಥರ ಅಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಎಲ್ಲ ಒಳಗಡೆ ಪರಿಚಯ ಇರುತ್ತಲ್ವ. ಉದಾಹರಣೆ ರೋಡ್ ವರ್ಕ್ ಇರ್ಬೋದು, ಯಾವುದಾದ್ರು ಮಹಾನಗರ ಪಾಲಿಕೆ ವರ್ಕ್ ಇರ್ಬೋದು, ಫುಟ್ಪಾತ್ ವರ್ಕ್ ಇರ್ಬೋದು, ಇವು ಕೂಡ ಸರ್ಕಾರದ ಇರುತ್ತೆ. ನಮ್ಮ ಥರ ಯಾರು ಏನು ಮಾಡ್ತಾರೆ ಅದನ್ನು ಟೆಂಡರ್ಗಳನ್ನು ತೊಗೊಂಡು ಮಾಡ್ತಿರ್ತಾರೆ. ರಿಲೀಸ್ ಆಗಿ 24ರಲ್ಲಿ ಆಗಿದೆ. 24ರಲ್ಲಿ ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್. 25 ಜಿಲ್ಲೆ, ಇದ್ರೊಳಗೆಲ್ಲ ರೆಕಾರ್ಡ್ ಇದೆ. ತಾವು ಬೇರೆ ಜಿಲ್ಲೆದೆಲ್ಲ ತಾವು ನೋಡ್ಬೋದು. ಹೌದು, ಟೆಂಡರ್ ಅಲ್ಲಿಂದ ಮೇಲಿಂದ ಆಗಿರುತ್ತೆ ಸರ್. ಹೌದು, ಎಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಕಂಪಲ್ಸರಿ ತೊಗೋಬೇಕಂತ ಇದೆ ಸರ್. ಹೌದು, ತೊಗೋಬೇಕಂತಿದೆ. ಈಗ ನೋಡ್ರಿ, ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಬೇಕಂತಿದೆ. ಯಾರು ಹಾಕೋತಾರೆ? ಆ ಥರ ಸೀಟ್ ಬೆಲ್ಟ್ ಹಾಕೋಬೇಕಂತ. ಆ ಥರ ಒಂದು 80 to 90% ವರ್ಕ್ ಆಗುತ್ತೆ. ಎಲ್ಲ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಸರ್. ಎಲ್ಲ ಜಿಲ್ಲೆಯಲ್ಲಿ ಪರಿಚಯ ಅದ್ರ ಒಳಗಡೆ ಕೊಟ್ಟಿದ್ದೀನಿ. ನನ್ನ ಹೆಸರು ಹೇಳಿದೆ ಅವಾಗಲೇ, ಸಂಗೊಳ್ಳಿ ಸೋಮಣ್ಣ ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ವಿದ್ಯಾಲಕ್ಷ್ಮಿ ಈ ಜಿಲ್ಲಾಧ್ಯಕ್ಷರಾಗಿ, ಜಿಲ್ಲಾ ಕೋಆರ್ಡಿನೇಟರ್ ಆಗಿ ಇವರೇ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮದು ರಾಜ್ಯಾದ್ಯಂತ ನಮ್ಮದು ಇರುತ್ತೆ, ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು ಹೇಳಿ. ಅಂಕಿತ ಇಲ್ಲ, ಕಾರ್ತಿಕ್ ಅಂತ. ನಿಮ್ಮ ಹೆಸರು ಹೇಳಿ. ಇಲ್ಲಿ ಸತೀಶ್ ಅಂತೇಳಿ. ಇಲ್ಲಿ ಜಿಲ್ಲಾ ಉಸ್ತುವಾರಿಯೆಲ್ಲ ಇವರೇ ತೊಗೊಂಡು ಇವರೇ ಮಾಡ್ತಾ ಇದ್ದಾರೆ. ಹಾಂ ಸರ್, ಈ ಥರ ಎಲ್ಲ ಕಡೆ ಪೇಪರಲ್ಲೆಲ್ಲ ಬಂದಿದೆ ಸರ್. ತಮ್ಮದು ಸಹಕಾರ ಇರಲಿ.
ಹಾಂ ಸರ್, ಸಂವಿಧಾನ ಜಾಗೃತಿಯನ್ನು ಮಾಡ್ತಾಯಿದ್ದೀವಿ.